ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಎಷ್ಟೋ ಅಭ್ಯರ್ಥಿಗಳು ಸುಮಾರು 1000ಕ್ಕೂ ಅಧಿಕ ಅಭ್ಯರ್ಥಿಗಳು ಕಾಯ್ತಿರುವಂತಹ ಒಂದು ಏನಪ್ಪ ಅಂತಂದರೆ ಫಲಿತಾಂಶ ಅಂತಂದರೆ ಅದು ಬೆಸ್ಕಾಮ್ನ ಪವರ್ಮ್ಯಾನ್ನ 1:1 ರಿಸಲ್ಟ್. ಓಕೆ, ಕಾದು ಸಾಕಾಯಿತು ಅಂಥೇಳಿ ಏನು ಮಾಡ್ತಾಯಿದ್ದೀರಾ ಅಂತಂತಂದರೆ ಹೇಳ್ತಾ ಇದ್ದೀರಾ ಸ್ನೇಹಿತರೆ. ನಾವು ಹಲವಾರು ಡೇಟ್ಗಳನ್ನೂ ಸಹ ಹೇಳಿದ್ವಿ, ಎಕ್ಸ್ಪೆಕ್ಟೆಡ್ ಡೇಟ್ ಆಗಿ ಬರ್ಬೋದು, ಹೀಗೆ ಬರ್ಬೋದು ಅಂಥೇಳಿ. ಇನ್ನು ಬೆಸ್ಕಾಮ್ ಅವ್ರಿಗೆ ಕಾಲ್ ಮಾಡಿದರೆ ಅವರು ಸಹ ಹೇಳುವಂಥದ್ದು ಪ್ರೊಸೆಸ್ ಮುಗಿದಿದೆ. ಅಲ್ಲಿ ಒಬ್ಬರು ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂತಂದರೆ, ಕಾಲು ಯಾರು ರಿಸೀವ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತಾಯಿದೆ. ಈ ಒಬ್ಬರು ರಿಸೀವ್ ಮಾಡಿದರೆ ಮುಗಿದಿದೆ, ಇದು ಪ್ರೊಸೆಸ್ಸು ರಿಸಲ್ಟ್ ಬರುತ್ತೆ ಅಂತ ಒಬ್ಬರು ಅಂದರೆ, ಇನ್ನೊಬ್ಬರು ಬಂದುಬಿಟ್ಟು ಆಯಿತು ಮಾರ್ಚ್ ಫಸ್ಟ್ ವೀಕಲ್ಲಿ ಒಬ್ಬರು ಅಂತಂತಾರೆ. ಇನ್ನೊಬ್ಬರು ಫೆಬ್ರವರಿ 2nd ವೀಕ್, 3rd ವೀಕಲ್ಲಿ ಅಥವಾ ಫೈನಲ್ ಲಾಸ್ಟ್ ವೀಕಲ್ಲಿ ರಿಸಲ್ಟ್ ಬರುತ್ತೆ ನೋಡಿ ವೆಬ್ಸೈಟು ಅಂತ ಕೆಲವರು ಹೇಳ್ತಾರೆ. ಇಲ್ಲಿ ನಾವು ಅವರು ಸಹ ಸರಿಯಾಗಿ ಇನ್ಫಾರ್ಮೇಷನ್ನ ನೀಡ್ತಾ ಇಲ್ಲ ಸ್ನೇಹಿತರೆ. ಓಕೆ, ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಓಕೆ, ಈಗ ಅವರು ಆ ರೀತಿಯಾಗಿ ಹೇಳಿದಾಗ ನಾವು ಏನು ಮಾಡೋದು? ಈಗ ನಮಗೀಗಂತರೂ ಅಲ್ಲಿ ಬೆಸ್ಕಾಮ್ ಅವರು ಹೇಳಿದೊಂದು ಆಧಾರದ ಮೇಲೆ ಹೇಳ್ಬೇಕಾಗ್ತದೆ ಡೇಟು ಯಾವ ಬರುತ್ತೆ ರಿಸಲ್ಟ್ ಅಂತೇಳಿ. ಈಗ ಅವರೇ ಆ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ, ಈ ಕಾಲು ಒಬ್ಬರು ರಿಸೀವ್ ಮಾಡಿದ್ರು ಅಂತಂದರೆ ಅವರು ಒಂದು ರೀತಿಯಾಗಿ ಹೇಳ್ತಾರೆ, ಇನ್ನೊಬ್ಬರು ರಿಸೀವ್ ಮಾಡಿದರೆ ಅವರು ಒಂದು ರೀತಿಯಾಗಿ ಹೇಳ್ತಾರೆ. ಬಟ್ ಓವರಾಲ್ ಆಗಿ ಈ ರಿಸಲ್ಟ್ ಯಾವ ಬರಬಹುದು ಎಕ್ಸ್ಪೆಕ್ಟೆಡಾಗಿ, ಇಲ್ಲಿ ಎಲ್ಲ ನಿಗಮದ್ದು ನೋಡೋಣ ಸ್ನೇಹಿತರೆ. ಈಗ ಫಸ್ಟ್ ರಿಸಲ್ಟ್ ಬಂದಿದ್ದು ಯಾವುದಪ್ಪ ಅಂತಂದರೆ ಕೆ ಪಿ ಟಿ ಸಿಯಲ್ಲಿ ಎಷ್ಟು ಹುದ್ದೆಗಳಿದ್ವು ಅಂತಂದರೆ ಸುಮಾರು ಒಂದು 300ಕ್ಕಿಂತ ಅಧಿಕ ಹುದ್ದೆಗಳಿದ್ವು. ಓಕೆ, ಈ 300ಕ್ಕಿಂತ ಅಧಿಕ ಹುದ್ದೆಗಳಿಗೆ ಫಸ್ಟು ಫಿಸಿಕಲ್ ಮುಗಿತ್ಬಿಟ್ರೆ ಅದೆಲ್ಲ ನಿಮಮ್ಸ್ ಎಲ್ಲ ಮುಗಿದು ರಿಸಲ್ಟ್ ಬಿಡೋದಕ್ಕೆ ಸುಮಾರು 3 ತಿಂಗಳು ತಗೊಂತು ಕೆ ಪಿ ಟಿ ಸಿ ಎಲ್ ಅವರು. ನೆಕ್ಸ್ಟು ಚೆಸ್ಕಾಮ್ ಅವರು ಹುದ್ದೆಗಳು ಬಂದುಬಿಟ್ಟು ಸುಮಾರು 200ಕ್ಕೂ ಅಧಿಕ 309 ಹುದ್ದೆಗಳಿದ್ವು. ಅಲ್ಲಿ ಅವರ ಒಂದು ರಿಸಲ್ಟ್ ಬಿಡೋದಕ್ಕೆ ತೆಗೆದುಕೊಂಡಂಥ ಸಮಯ ಬಂದುಬಿಟ್ಟು 4 ತಿಂಗಳು ತೊಗೊಂಡ್ರು. 4 ತಿಂಗಳು 309 ಹುದ್ದೆಗಳಿಗೆ. ಇನ್ನು ಬೇರೆಯವರು ಯಾರು ಚೆಸ್ಕಾಮ್ ಅವ್ರದ್ದು ಸುಮಾರು ಒಂದು 200 ಹುದ್ದೆಗಳಿಗಿಂತ ಕಡಿಮೆನೇ ಇದೆ. 200ಗಿಂತ ಜಾಸ್ತಿನೇ ಇದೆ. ಅದಕ್ಕೆ ರಿಸಲ್ಟ್ ಬಿಡೋದಕ್ಕೆ ತೆಗೆದುಕೊಂಡ ಸಮಯ ಅವ್ರದ್ದು ಸಹ 2.5 ತಿಂಗಳು 3 ತಿಂಗಳು ತೊಗೊಂಡ್ರು. ಓಕೆ, ಹಾಗಾದಾಗ ಬೆಸ್ಕಾಮ್ ಅವರು ರಿಸಲ್ಟು ಬಿಡೋದಕ್ಕೆ ಎಷ್ಟು ತೊಗೋಬೋದು ಸಮಯ ಅಂತ ನೋಡಿದಾಗ, ಇಲ್ಲಿ ಸುಮಾರು ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ 900 ಹುದ್ದೆಗಳಿವೆ. ಈಗೇನು 3 ನಾನು ನಿಗಮ ಹೇಳಿದ್ನಲ್ಲ, 3 ನಿಗಮ ಕೂಡಿದರೆ ಅಷ್ಟು ಹುದ್ದೆಗಳು ಇದ್ರದ್ದು ಒಂದೇ ಆಗ್ತವೆ. ಯಾವುದ್ರದ್ದು? ಬೆಸ್ಕಾಮ್ದು. ಆಗ ನೋಡ್ತಾ ಹೋಗೋದಾದರೆ ಸುಮಾರು 4ರಿಂದ 5 ತಿಂಗಳು ಹೋಗ್ಬೋದು ರಿಸಲ್ಟ್ ಬಿಡೋದಕ್ಕೆ. 4ರಿಂದ 5 ತಿಂಗಳ ಕಾಲ ಆಗ್ಬಹುದು ರಿಸಲ್ಟ್ ಬಿಡೋದಕ್ಕೆ. ಹಾಗಾಗಿ ಎಕ್ಸ್ಪೆಕ್ಟೆಡಾಗಿ ಯಾವಾಗ ಬರಬಹುದಪ್ಪ ರಿಸಲ್ಟ್ ಅಂತ ನೋಡಿದಾಗ ಸ್ನೇಹಿತರೆ, ನನ್ನ ಪ್ರಕಾರ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿ ಅಂತ ಕೇಳಿದ ಕಾರಣಕ್ಕಾಗಿ ನಾನು ಈ ಡೇಟ್ ಹೇಳ್ತೀನಿ ಸ್ನೇಹಿತರೆ. ಈ ಡೇಟ್ ಆಗೋವರೆಗೂ ನೀವು ಸ್ವಲ್ಪ ಶಾಂತ ರೀತಿಯಲ್ಲಿ ಇದ್ದರೆ ನಿಮಗೂ ಸಹ ಮುಂದೆ ರಿಸಲ್ಟ್ ಬರುತ್ತೆ ಅಲ್ವಾ ಎಂಬುದಗಳು ಗೊತ್ತಾಗುತ್ತೆ. ಓಕೆ, ನೀವು ಅದಕ್ಕಾಗಿ ಬೇರೆ ಒಂದು ಹುದ್ದೆಗಳಿಗೂ ಸಹ ಏನು ಮಾಡಿ ಅಂತಂತಂದರೆ ಪ್ರಿಪ್ರೇಷನ್ನ ಮಾಡಿ ಬೇರೆ ಹುದ್ದೆಗಳಲ್ಲಿಯೂ ಸಹ ನೀವೇನಾಗ್ಬೋದು ಅಂತಂದರೆ ಸೆಲೆಕ್ಟ್ ಆದರೆ ಅದರ ಬಗ್ಗೆ ನಿಮಗೆ ತಿಳಿತಾ ಹೋಗ್ತದೆ. ಓಕೆ, ಹಾಗೆ ನಿಮ್ಮ ಒಂದು ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಮಾರ್ಚ್ 25ರಿಂದ ಏಪ್ರಿಲ್ 10. ಮಾರ್ಚ್ 25ರಿಂದ ಏಪ್ರಿಲ್ 10 ಇವುಗಳ ಮಧ್ಯೆ ಬರ್ಬೋದು. ಇವತ್ತು ದಿನಾಂಕ ಬಂದುಬಿಟ್ಟು ಮಾರ್ಚ್ 7. ಓಕೆ, ಮಾರ್ಚ್ 7ರಿಂದ ಮಾರ್ಚ್ 25 ರಿಸಲ್ಟ್ ಬರುವಂಥ ಚಾನ್ಸಸ್ ಒಂದು 60% ಇದೆ ಅಷ್ಟೇ, 60 to 70%. ಮಾರ್ಚ್ 25ರಿಂದ ಏಪ್ರಿಲ್ 10 90% ಚಾನ್ಸ್ ಇದೆ. ಓಕೆ, 90% ಚಾನ್ಸು ಆಲ್ಮೋಸ್ಟ್ ನಿಮಗೆ ಮಾರ್ಚ್ 25ರಿಂದ ಏಪ್ರಿಲ್ 10 ನಿಮ್ಮ ರಿಸಲ್ಟ್ ಬರುತ್ತೆ.
ಹಾಗೆ ಅಲ್ಲಿವರೆಗೂ ಸಹ ವೇಟ್ ಮಾಡಿ ಅಂತ ಹೇಳ್ತಾ ಇದು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಯಾವಾಗಾದರೂ ಸಹ ಇದು ಡೇಟು ಆಗಬಹುದು ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗೈತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.